ಕಾಲುವೆಗೆ ತುಮಕೂರು ಮತ್ತು ಹಾಸನ ಮಂಡ್ಯ ಜಿಲ್ಲೆಯ ಎಲ್ಲ ಕಾಲುವೆಗಳಿಗೆ ತೆರೆ ತುಂಬೋದಕ್ಕೆ ನೀರನ್ನು ಬಿಡಲಿಕ್ಕೆ ಮೀಟಿಂಗ್ನ ಅವರು ಬುಧವಾರನೂ ICC ಮೀಟಿಂಗ್ ಮಾಡ್ಕೋತಾರೆ. ನಾನು ಸಹ KRS ಸ್ಟೇಟ್ನಲ್ಲಿ ಮಂಗಳವಾರ ಸಹ ಮೀಟಿಂಗ್ ಮಾಡೋಣ ಅಂತಿದ್ದೀನಿ. ಮಂಗಳವಾರ ಅಥವಾ ಬುಧವಾರ ನಾನು ಇವತ್ತು ದಿನಾಂಕ ಗುರ್ತು ಮಾಡಿ ಬೆಂಗಳೂರಿನಲ್ಲೇ ICC ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿದ ದಿವಸ ಯಾವ ರೀತಿ ನೀರನ್ನು ಕಾಲುವೆಗೆ ಬೆಳೆಗೆ ಅದು ಬೆಳೆ ಕೊಡಬೇಕಾ, ಅರಬೆಳೆ ಕೊಡಬೇಕಾ, ಬಿತ್ತಿ ಕೊಡಬೇಕಾ, ಅದಕ್ಕೆ ಅವತ್ತು ನಾನು ಎಲ್ಲ ಮಾಹಿತಿಯನ್ನು ತಗೊಂಡು ಅವತ್ತು ಅನೌನ್ಸ್ ಮಾಡ್ತೀನಿ. ಇವತ್ತು ನಾನು ಎಲ್ಲ ಶಾಸಕರು ICC ಕಮಿಟಿ ಮುಂದೆ ಮಾಡಬೇಕಾಗಿದ್ದನ್ನು ನನಗೆ ಅನೌನ್ಸ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವತ್ತಲ್ಲಿ ನಾನು ಮಂಗಳವಾರ ಅಥವಾ ಬುಧವಾರ ತಗೊಂಡು ಮಾಡ್ತೀನಿ, ಹೇಮಾವತಿಗೂ ಬಿಡ್ತೀವಿ. ಸೊ ಅದರಿಂದ ದಯಮಾಡಿ ನೀವೆಲ್ಲರೂ ಸಹ ಒಂದು ಮಾತನ್ನು ಮಂಡ್ಯ ಜಿಲ್ಲೆಯ ನಿಮ್ಮ ರೈತರ ಮಗ ಒಬ್ಬ ಇವತ್ತು ನೀರಾವರಿ ಸಚಿವನಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. 40 ವರ್ಷದಿಂದ ಈ ಹೋರಾಟದಲ್ಲಿ ನಾನು ಸಹ ಭಾಗಿಯಾಗಿ ಅನೇಕ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡಿದ್ದೆ. ಜೊತೆಗೆ ನಾವು ಇಲ್ಲಿ ಏನೇನೆಲ್ಲ ಅಭಿವೃದ್ಧಿಗೋ ಅಥವಾ ಇನ್ನೊಂದು ರೈತರ ಪರವಾದಂಥ ಮಾಡಿದ್ದೀವಿ ಅನ್ನೋದು ನಿಮ್ಮೆಲ್ಲರಿಗೂ ಹೊರಗಿದೆ. ನಾನು ಈ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಇವತ್ತು ನೀವು ಊಟಕ್ಕೆ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ನಾನು ನೀವು ಏನು ಇವತ್ತಿನ ಸಂಬಂಧ ಅಲ್ಲ ಅಥವಾ ನಾಳೆ ನಾವು ಓದೋದಲ್ಲ. ಸೊ ನಿರಂತರವಾಗಿ ನಾವು ಕೂತ್ಕೊಂಡು ಮಾಡಬೇಕಾಗುತ್ತೆ. ನಾಳೆ ಕೂತ್ಕೊಂಡು ಮಾತಾಡ್ಬೋದಾಯಿತು, ಮೀಟಿಂಗ್ ಕರಿಬೋದಾಯಿತು, ಅಂದರೆ ಕೂತಿದ್ದೀರ ನೀವು ಕೂತ ಮೇಲೆ ನಾವು ಅದನ್ನು ಯಾಕೆ ಅಂತ ಕೇಳೋದೇನು ಸೂಕ್ತ ಅಲ್ಲ. ಸೊ ಅದನ್ನು ಆದಷ್ಟು ಬೇಗ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಿಮ್ಮೆಲ್ಲ ಕಷ್ಟದಲ್ಲಿ DK ಶಿವಕುಮಾರ್ ಅವರು ಚಲುವರಾಯಿಸ್ಕೊಂಡ್ರು ನಿಮ್ಮ ಜೊತೆಲಿ ಇರ್ತೀವಿ. ಯಾವ ಸಮಸ್ಯೆಗೂ ನೀವು ಆತಂಕ ಪಡ್ತಕ್ಕಂಥದ್ದು ಬೇಡ. ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕೊಡ್ತೀವಿ. ನಿಮ್ಮ ಜೊತೆಯಲ್ಲಿ 100ಕ್ಕೆ 100ರಷ್ಟು ಸಹ ಇರ್ತೀವಿ. ದಯಮಾಡಿ ಸಮಾಧಾನವಾಗಿ ಇರ್ತೀವಿ. ನೀವು ನಮ್ಮ ನೀಡಬೇಕು. ಕೃಷಿ ಮಂತ್ರಿ ಆಮೇಲೇನು ಗೊಬ್ಬರ ತಗೊಳ್ಳಕ್ಕೆ ಸೊಸೈಟಿಗಳಲ್ಲಿ ರೈತರು ಒಂದು ಮೂಟೆ ಗೊಬ್ಬರ ತಗೊಳ್ಳಕ್ಕೆ ಕಷ್ಟವಾಗೈತೆ. ಅದಕ್ಕೆ 2,000 ರೂಪಾಯಿ ಗೊಬ್ಬರ ತಗೊಳ್ಳಿ ಲಿಂಕ್ ಮಾಡಿದ್ದಾರೆ. ಆ ಲಿಂಕ್ ಯಾವತ್ತೇ ಕಾರಣಕ್ಕೂ ಬಿಡೋದಿಲ್ಲ. ಲಿಂಕು ನಾನು ಹಿಂದೆನೇ ಹೇಳಿದ್ದೀನಿ, ಲಿಂಕ್ ಮಾಡಂಗಿಲ್ಲ. ಯಾವುದೇ ಗೊಬ್ಬರ ತಗೊಳ್ಳೋಕ್ಕೆ ಯಾವುದನ್ನೇ ಕಂಪಲ್ಸರಿ ಲಿಂಕ್ ಮಾಡಂಗಿಲ್ಲ ಅಂತ ಹೇಳಿದ್ದೀನಿ. ಅದನ್ನೆಲ್ಲ JD ಅವ್ರಿಗೆ DC ಅವರು ಇಲ್ಲೇ ಇದ್ದಾರೆ, ಅವ್ರನ್ನ ರೈಡ್ ಮಾಡ್ಸೋಣ, ಅವ್ರ ಮೇಲೆ ಕ್ರಮ ತಗೋತೀನಿ. ಒಂದು ನಿಮಿಷ ಚಂದ್ರ. ಸೊ ಯಾವುದೇ ಲಿಂಕ್ ಮಾಡಂಗಿಲ್ಲ ಗೊಬ್ಬರ ತಗೊಳ್ಳೋದಕ್ಕೆ ಅಂತ ಹೇಳಿದ್ದೀವಿ. ನೀರನ್ನು ಬಿಡ್ತಾ ಇದ್ದೀವಿ, ಬಟ್ ಆದರೆ ಯಾವ ಬೆಳೆ ಏನು ಅನ್ನೋದನ್ನು ನಾನು ಮಂಗಳವಾರ ತೀರ್ಮಾನ ಅದನ್ನೆಲ್ಲ ಜಂಗಲೆಲ್ಲ ಕ್ಲೀನ್ ಮಾಡ್ಸೋಣ. ಬರ ಘೋಷಣೆ ಗೈಡ್ಲೈನ್ಸ್ ಇದೆ, ನಿಮ್ಗೆ ಅರ್ಥ ಆಗುತ್ತೆ ಯಾಕೆ. ಆಮೇಲೆ ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ಇರೋ ಮಾಡಿ. ಸೆಪ್ಟೆಂಬರ್ 8ವರೆಗೂ ಕೇಂದ್ರ ಸರ್ಕಾರ ಬರ ಘೋಷಣೆ ಮಾಡಲ್ಲ. ನಾವೀಗಾಗಲೇ ಒಂದು ರಿಪೋರ್ಟನ್ನು ಕಳಿಸಿದ್ದೀವಿ. ಇಡೀ 31 ಜಿಲ್ಲೆನಲ್ಲೂ ನಮ್ಮ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಮಂತ್ರಿಗಳನ್ನ ರಿಪೋರ್ಟ್ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಆಗಸ್ಟ್ 8ವರೆಗೂ ಮುಂಗಾರಿಗೆ ಟೈಮ್ ಇದೆ, ನಿಮ್ಗೆ ಗೊತ್ತಿದೆ. ಯಾಕೆ ಮಾತಾಡಿ ನನಗಿಂತ ನೀವು ಬುದ್ಧಿವಂತರಪ್ಪ ಇದು. ಆಮೇಲೆ ಬರ ಘೋಷಣೆ ಒಂದು ನಿಮಿಷ ಕೇಳು ಅಣ್ಣ. ಬರ ಘೋಷಣೆ ನಾವು ಬೇಕಂದಾಗೆಲ್ಲ ಮಾಡಲಿಕ್ಕೆ ಬರಲ್ಲ. ಗೈಡ್ಲೈನ್ಸ್ ಇದೆ, ಅದನ್ನೆಲ್ಲ ರಿಪೋರ್ಟ್ ಮಾಡಿ ನಾವು ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಒಂದು ರಿಪೋರ್ಟ್ ಕಳಿಸ್ತಾ ಇದ್ದೀನಿ. ಸೆಪ್ಟೆಂಬರ್ ಮಾಡಿದ್ದೀನಿ, ಎಲ್ಲ ಮಾಡೋಣ. ಏನು ತಲೆ ಕೆಡಿಸ್ಕೊಬೇಡಿ, ಸಮಾಧಾನ ಇದೆ ದಯಮಾಡಿ ಪ್ಲೀಸ್. ಅದನ್ನು ಒಂದು ಕೋರ್ಟ್ ಇದೆ, ಗೌರ್ಮೆಂಟ್ ಫ್ಯಾಕ್ಟ್ರಿ ಮಾತ್ರ ಕೊಟ್ಟಿದ್ದೀವಿ, ಕೆಲವರು ಕೊಟ್ಟಿದ್ದೀವಿ. ಅದನ್ನು ಕೊಡಿಸ್ತೀವಿ, ಅದನ್ನು ಕೊಡಿಸ್ತೀವಿ ಬಿಡಪ್ಪ, ಅದನ್ನು ಕೊಡಿಸ್ತೀವಿ ಬಿಡ, ಕೊಡಿಸ್ತೀನಿ.
CMD ಆಕ್ಷನ್ ಒಂದು ವಿಚಾರ ಏನು ಗೊತ್ತಾ ಸರ್, ಒಂದೇ ಒಂದು ವಿಚಾರ ಏನು ಅಂದ್ರೆ ಅಲ್ಲ ಕಬ್ಬನ್ ರೇಟು ನಮಗೂ ಬೆಳಗಾವಿ ಜಿಲ್ಲೆಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಜಿಲ್ಲೆಗೆ ಈ ದೇಶದ 80ನೇ ಸ್ವಾತಂತ್ರ್ಯೋತ್ಸವ ದಿನದಂದು ನಾವು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ವಿಚಾರ ಏನಂತಂದರೆ, ನಮ್ಮ ಮೈಸೂರು ಭಾಗದ ಏನು ನಾಲೆಗಳಿದೆ ಮತ್ತು ಕಟ್ಟೆಗಳಿವೆ, ಈ ಯಾವ ಕಟ್ಟೆಗಳು ಕೂಡ ಕಾವೇರಿ ಜಲಾನಯದ ಎಲ್ಲ ಕಟ್ಟೆಗಳು ಕೂಡ ಅರ್ಧಂಬರ್ಧ ತುಂಬಿದೆ, ಬರಗಾಲ ಇದೆ, ಮಳೆ ಬೀಳ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಏನು ಕೇಂದ್ರ ಸರ್ಕಾರ ರಚಿತ ಮಾಡಿರ್ತಕ್ಕಂಥ ಕಾವೇರಿ ಪ್ರಾಧಿಕಾರಗಳೇನಿವೆ, ನೀರನ್ನು ಬಿಡಬೇಕು ಅನ್ನುವಂಥ ಆದೇಶಗಳನ್ನ ಏನು ಮಾಡ್ತಿವೆ, ಈ ಆದೇಶಗಳಿಗೆ ರಾಜ್ಯ ಸರ್ಕಾರ ಕಿವಿ ಕೊಡಬಾರ್ದು. ಅದನ್ನು ನಾವು ಆದೇಶಗಳನ್ನ ಖಂಡಿಸ್ತೇವೆ. ಯಾಕೆ ಅಂತಂದರೆ ಈ ಭಾಗದಲ್ಲೇ ಬೆಳೆ ಬೆಳೆಯಕ್ಕೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಯಾವುದೇ ಕಟ್ಟೆಗಳು ತುಂಬಿಲ್ಲ, ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಗಳೇ ಒಣಗೋಗ್ತಾ ಇವೆ, ನಿಂತಿರೋ ಬೆಳೆಗಳು ಕೂಡ ಒಣಗಿವೆ, ಕಟಾವು ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಟ್ಟರೆ ಈ ಭಾಗದ ರೈತರಿಗೆ ವಿಷ ಆಗ್ತಂಗೆ ಆಗ್ತದೆ. ಅದರಿಂದ ಆ CRC ಸಮಿತಿ ಇರ್ಬೋದು, ನಿರ್ವಹಣಾ ಸಮಿತಿ ಇರ್ಬೋದು, ಯಾವುದೇ ಸಮಿತಿಗಳು ಕೂಡ ತಿಳಿವಾಗಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡದೆ ಎಲ್ಲೋ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡು ಆದೇಶ ಮಾಡಿದ್ರೆ ಅದನ್ನು ಪಾಲನೆ ಮಾಡಬೇಕಾ ರಾಜ್ಯ ಸರ್ಕಾರ. ಖಂಡಿತ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ತಾವುಗಳು ಯಾವುದೇ ಕಾರಣಕ್ಕೂ ಈ ಒಂದು ನೀರನ್ನು, ಈ ಒಂದು ಆದೇಶವನ್ನು ಧಿಕ್ಕರಿಸಬೇಕು. ಆ ನಿಟ್ಟಲ್ಲಿ ಮಂಡ್ಯ ಜಿಲ್ಲಾ ರೈತ ಸಂಘ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತದೆ ಅಂತೇಳಿ ನಾನು ಮಾತಾಡಬೇಕು. ರಾತ್ರಿ ಅದು ಕರೆಕ್ಟೇ ಇಲ್ಲ. ನಮಗೆ ನೀರು ಬಿಟ್ಟಿಲ್ಲ, ನಂಬೋಣ. ಚಳವಳಿ ಇವತ್ತು ಮನೆ ಆಗಲ್ಲ, ನಿರಂತರವಾಗಿರ್ತದೆ. ಅದನ್ನೆಲ್ಲ ಪರೀಕ್ಷೆ ಮಾಡ್ಕೊಂಡು ಅಕಸ್ಮಾತ್ ನೀರು ಬಿಟ್ಟಿದ್ರೆ ಇವ್ರ ಮೇಲೂ ಧಿಕ್ಕಾರ ಹೋಗೋಣ. ಅಕಸ್ಮಾತ್ ನೀರು ಬಿಟ್ಟರೆ ಕರೆಕ್ಟಾಗಿ ಗೊತ್ತಾಗಿದ್ರೆ ನಾವು ಬಾವುಟರಿಗೆ ಬಿಟ್ಟಿರಲಿಲ್ಲ ಇವತ್ತು. ಅದಕ್ಕೆ ಅಷ್ಟೇ ಇಷ್ಟು ಹೇಳ್ಬೋದು.